Hi, I am Kaviraj from scoringtarget.com. In today's session, we are going to conduct a quiz on the topic Dr. B.R. Ambedkar for SSLC students presented by Kaviraj Rige. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಇವತ್ತಿನ ಒಂದು ತರಗತಿಗೆ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತಕ್ಕಂಥ ಒಂದು 4ನೇ ಚಾಪ್ಟರ್ ಮೇಲೆ ಇವತ್ತು ಕ್ವಿಝನ್ನು ಮಾಡ್ತಿದ್ವಿ. ಸೊ ಇದು SSLC ವಿದ್ಯಾರ್ಥಿಗಳಿಗೆ ತುಂಬ ಉಪಯುಕ್ತವಾದ ಪಾಠ ಅಂತಲೇ ಹೇಳ್ಬೋದು. ಈಗಾಗಲೇ ಹಿಂದಿನ ವಿಡಿಯೋಲಿ ಸುಮಾರು ನಾನು 16 ಒಂದು ಕ್ವಿಜ್ ವಿಡಿಯೋಗಳನ್ನ ಮಾಡಿದ್ದೀನಿ. ಸೊ ಆ ಎಲ್ಲ ವಿಡಿಯೋಗಳನ್ನ ನೋಡಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಕೊಡ್ತೀನಿ, ಸೊ ನೋಡ್ಬೋದು. ಅಷ್ಟೇ ಅಂದರೆ ಈ ಒಂದು ಕ್ವಿಜ್ಗೆ ಸಂಬಂಧಪಟ್ಟಂತೆ ಪ್ರತಿದಿನ ಮಾಡ್ತಕ್ಕಂಥ ಒಂದು ನೋಟ್ಸ್ ಆಗಿರ್ಬೋದು ಅಥವಾ ಲೈವ್ ಕ್ಲಾಸ್ಗಳ ಲಿಂಕ್ ಆಗಿರ್ಬೋದು, ಅವುಗಳನ್ನೆಲ್ಲ ಕೂಡ ಪಡ್ಕೋಬೇಕಂದ್ರೆ ಟೆಲಿಗ್ರಾಮ್ ಲಿಂಕನ್ನು ಕೂಡ ನಿಮ್ಮ ಒಂದು ಕಾಮೆಂಟ್ ಬಾಕ್ಸಲ್ಲಿ ಕೊಡ್ತೀನಿ. ಸೊ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗೋ ಮೂಲಕ ನೀವು ಆ ಎಲ್ಲ ವಿಡಿಯೋಗಳನ್ನ ನೋಟ್ಸ್ಗಳನ್ನ ಪಡ್ಕೋಬೋದು. ಓಕೆ ಮಕ್ಕಳಿಗೆ, ನಾವು ಪ್ರಾರಂಭ ಮಾಡೋಣ ಕ್ವಿಜ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪಾಠದ ಮೇಲೆ. ಈ ಪಾಠ ಸ್ವಲ್ಪ ಟಫ್ ಅನಿಸಿದ್ರು ಕೂಡ ನಾವು ಕ್ವಿಜ್ನ ಪ್ರಪೋಸಲ್ಲಿ ತುಂಬ ಈಸಿಯಾಗಿ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನ ಮಾತ್ರ ಇವತ್ತಿನ ಒಂದು ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಿದ್ವಿ. ಸೊ ವಾಚ್ ಟಿಲ್ ದ ಎಂಡ್. The class begins with the first question. Question number 1. Ambedkar spent most of his life by dash dash. ಅಂದರೆ ಅಂಬೇಡ್ಕರ್ ಅವರು ತಮ್ಮ ಹೆಚ್ಚು ಕಡಿಮೆ ಜೀವನವನ್ನು ಯಾವುದಕ್ಕಾಗಿ ಸದ್ವಿನಿಯೋಗ ಮಾಡ್ತಿದ್ರು, ಯಾವುದಕ್ಕಾಗಿ ಕಳೀತಾ ಇದ್ರು ಅಂತ ಈ ಪ್ರಶ್ನೆ ಕೇಳ್ತಾ ಇದೆ. ಸೊ ನಾವು ಲುಕ್ ಎಟ್ ದಿ ಆಪ್ಷನ್ಸ್. ಆಪ್ಷನ್ ಎ, ಪರ್ಚೇಸಿಂಗ್ ಬುಕ್ಸ್, ಪುಸ್ತಕಗಳನ್ನು ಖರೀದಿಸುವ ಮೂಲಕ. ಆಪ್ಷನ್ ಬಿ, ಅಟೆಂಡಿಂಗ್ ಕಾನ್ಫರೆನ್ಸಸ್, ಸಮ್ಮೇಳನಗಳನ್ನು ಅಟೆಂಡ್ ಆಗೋ ಮೂಲಕ. ಆಪ್ಷನ್ ಸಿ, ರೀಡಿಂಗ್ ಬುಕ್ಸ್, ಪುಸ್ತಕಗಳನ್ನು ಓದೋ ಮೂಲಕ. ಆಪ್ಷನ್ ಡಿ, ನನ್ ಆಫ್ ದೀಸ್, ಯಾವುದು ಸರಿ ಇಲ್ಲ ಅಂತ. ಸೊ ಎ, ಬಿ ಮತ್ತು ಸಿ ಸರಿ ಇಲ್ಲ ಅಂತ ಅನಿಸಿದಾಗ ಮಾತ್ರ ಆಪ್ಷನ್ ಡಿಯನ್ನು ನಾವು ಟಿಕ್ ಮಾಡಬೇಕಾಗುತ್ತೆ. ಸೊ ಅಂಬೇಡ್ಕರ್ ಅವರು ತಮ್ಮ ಹೆಚ್ಚಿನ ಒಂದು ಸಮಯವನ್ನು ಎದಕ್ಕಾಗಿ ಕಳೀತಾ ಇದ್ರು ಅಂತ ಇದೆ. ನಿಮ್ಮ ಕೌಂಟ್ ಡೌನ್ ಸ್ಟಾರ್ಟ್ ಆಗ್ತಾಯಿದೆ. ಈಗ ಈ 10 ಸೆಕೆಂಡ್ ಒಳಗಾಗಿ ನೀವು ಸರಿ ಉತ್ತರವನ್ನು ಕಾಮೆಂಟಲ್ಲಿ ತಿಳಿಸಿ. ಕೇವಲ ಆಪ್ಷನ್ಸ್ಗಳನ್ನ ಮಾತ್ರ ಟೈಪ್ ಮಾಡಿ ಕಾಮೆಂಟಲ್ಲಿ ತಿಳಿಸೋ ಮೂಲಕ ಇವತ್ತಿನ ಕ್ವಿಜ್ಗೆ ಅಟೆಂಡ್ ಆಗ್ಬೋದು. ಸೊ ಹಾಗೆ ಎಷ್ಟು ಸರಿ ಉತ್ತರನ ಕೊಡ್ತಾ ಇದ್ದೀರಾ ಮತ್ತು ಎಷ್ಟು ತಪ್ಪು ಉತ್ತರಗಳನ್ನು ಕೊಡ್ತಾ ಇದ್ದೀರಾ ಅಂತ ಕೂಡ ನೋಟ್ ಮಾಡ್ಕೊಳ್ಳಿ. ಕ್ವಿಜ್ನ ಕೊನೆಗೆ ನಿಮ್ಮ ಸ್ಕೋರಿಂಗನ್ನು ಕೂಡ ತಿಳಿಸೋದ್ರ. ಸೊ ನಿಮ್ಮ ಕೌಂಟ್ ಡೌನಿಗೆ 0ಕ್ಕೆ ಬಂದಿದೆ. ನೋಡೋಣ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ. ಲೆಟ್ ಸಿ. ಎಸ್, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ರೀಡಿಂಗ್ ಬುಕ್ಸ್. ಅಂದರೆ ಅಂಬೇಡ್ಕರ್ ಅವರು ತಮ್ಮ ಹೆಚ್ಚಿನ ಒಂದು ಸಮಯವನ್ನು ಪುಸ್ತಕ ಓದೋದರಲ್ಲಿ ಕಳೀತಾ ಇದ್ದರು. Okay, let's move to the next question. Question number 2. How did the 14th Amendment of the USA Constitution benefit the Black Americans ಅಂತ. ಇಲ್ಲಿ 14th Amendment ಅಂದರೆ 14ನೇ ತಿದ್ದುಪಡಿ. USA ಅಂದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಂತ ಅರ್ಥ. ಅಂದರೆ ಅಮೇರಿಕದ ಸಂವಿಧಾನಕ್ಕೆ ಆದಂಥ 14ನೇ ತಿದ್ದುಪಡಿ ಈ ಕಪ್ಪು ಅಮೇರಿಕನರಿಗೆ ಯಾವ ಒಂದು ಲಾಭವನ್ನು ಕೊಡ್ತು ಅಂತ ಇದೆ. ಅಂದರೆ ಟೋಟಲಾಗಿ ಈ ಸಂವಿಧಾನ ತಿದ್ದುಪಡಿ ಮೂಲಕ ಕಪ್ಪು ಅಮೇರಿಕನರಿಗೆ ಯಾವ ಒಂದು ಲಾಭ ಆಯಿತು ಅನ್ನೋದ್ರ ಬಗ್ಗೆ ನೀವು ಇಲ್ಲಿ ಆಪ್ಷನ್ಸ್ ಮೂಲಕ ಹೇಳಬೇಕಾಗುತ್ತೆ. ಓಕೆ, ಆಪ್ಷನ್ಸ್ಗಳಿಗೆ ಹೋಗೋಣ ಈಗ. ಆಪ್ಷನ್ ಎ, ಇಟ್ ಗೇವ್ ಫ್ರೀಡಮ್, ಅದು ಸ್ವಾತಂತ್ರ್ಯವನ್ನು ಕೊಡ್ತು ಅಂತ. ಆಪ್ಷನ್ ಬಿ, ಇಟ್ ಗೇವ್ ಪನಿಷ್ಮೆಂಟ್, ಅದು ಶಿಕ್ಷೆಯನ್ನು ಕೊಡ್ತು ಅಂತ. ಆಪ್ಷನ್ ಸಿ, ಇಟ್ ಆಫರ್ಡ್ ಫ್ರೀ ಮನಿ, ಅವರಿಗೆ ಉಚಿತವಾಗಿ ದುಡ್ಡನ್ನು ಕೊಡ್ತು ಅಂತ. ಆಪ್ಷನ್ ಡಿ, ಇಟ್ ಗೇವ್ ಜಾಬ್ ಅಪಾರ್ಚುನಿಟಿ, ಅದು ಉದ್ಯೋಗದ ಅವಕಾಶವನ್ನು ಕೊಡ್ತು ಅಂತ ಇದೆ. ಸೊ ನಿಮ್ಮ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಈ 10 ಸೆಕೆಂಡ್ ಮುಗಿಯೋದ್ರೊಳಗಾಗಿ ನಿಮ್ಮ ಸೂಕ್ತವಾದ ಉತ್ತರವನ್ನು ಕಾಮೆಂಟ್ ತಿಳಿಸಿ. 6, 5, 4, 3, 2, 1, 0. ಓಕೆ, ಲೆಟ್ ಸ್ಟಾಪ್ ಕಾಮೆಂಟಿಂಗ್ ನಾವು ಆ್ಯಂಡ್ ನಾವು ಫೋಕಸ್ ಆನ್ ದಿ ಆಪ್ಷನ್ಸ್. ನಿಮ್ಮ ಆಪ್ಷನ್ಸ್ಗಳನ್ನ ನೋಡ್ತಾ ಇರಿ. ಯಾವ ಒಂದು ಕಲರ್ ಚೇಂಜ್ ಆಗುತ್ತೆ ದಟ್ ಈಸ್ ದ ಎಕ್ಸಾಕ್ಟ್ ಆನ್ಸರ್. ಆಪ್ಷನ್ಸ್ ಕಲರ್ ಗ್ರೀನ್ ಆಗುತ್ತೆ ನೋಡಿ. ಎಸ್, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇಟ್ ಗೇವ್ ಫ್ರೀಡಮ್, ಕಪ್ಪು ಅಮೇರಿಕನರಿಗೆ ಸ್ವಾತಂತ್ರ್ಯವನ್ನು ಕೊಡ್ತು. ನಿಮಗೆಲ್ಲ ಗೊತ್ತಿದೆ ಈಗಾಗಲೇ ಅಮೇರಿಕಾದಲ್ಲಿ ಕರಿಯರು ಮತ್ತು ಬಿಳಿಯರು ಅಂತ 2 ಪ್ರಕಾರದ ಜಾತಿ ಪದ್ಧತಿಗಳಿದ್ದು. ಸೊ ಕರಿಯರಿಗೆ ಯಾವುದೇ ಸ್ವಾತಂತ್ರ್ಯಗಳು ಇರಲಿಲ್ಲ, ಬಟ್ ಈ ತಿದ್ದುಪಡಿಯ ಮೂಲಕ ಅವರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟರು. ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ವೆಶ್ಚನ್ ನಂಬರ್ 3. ವಾಟ್ ಡಿಡ್ ಮಹಾತ್ಮ ಫುಲೆ ವರ್ಕ್ ಫಾರ್? ಅಂದರೆ ಮಹಾತ್ಮ ಫುಲೆ ಅವರು ಯಾವುದಕ್ಕಾಗಿ ಹೋರಾಟವನ್ನು ಮಾಡ್ತಾಯಿದ್ರು ಅಂತ ಇದೆ. ನೋಡೋಣ. ಆಪ್ಷನ್ ಎ, ಕರಪ್ಷನ್ ಫ್ರೀ ಇಂಡಿಯಾ, ಭ್ರಷ್ಟಾಚಾರ ಮುಕ್ತ ಭಾರತ. ಆಪ್ಷನ್ ಬಿ, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್, ಕೈಗಾರಿಕೆಯ ಅಭಿವೃದ್ಧಿ ಬಗ್ಗೆ. ಆಪ್ಷನ್ ಸಿ, ಎಕನಾಮಿಕಲ್ ಡೆವಲಪ್ಮೆಂಟ್, ಅಂದರೆ ಆರ್ಥಿಕ ಒಂದು ಅಭಿವೃದ್ಧಿ ಬಗ್ಗೆ. ಆಪ್ಷನ್ ಡಿ, ಕ್ಲಾಸ್ಲೆಸ್ ಸೊಸೈಟಿ ಆ್ಯಂಡ್ ವುಮೆನ್ಸ್ ಅಪ್ಲಿಫ್ಟ್, ಅಂದರೆ ವರ್ಗರಹಿತ ಸಮಾಜ ಮತ್ತು ಮಹಿಳೆಯರ ಅಭಿವೃದ್ಧಿಗಾಗಿ ಹೋರಾಟವನ್ನು ಮಾಡ್ತಿದ್ರು ಅಂತ ಅಲ್ಲಿ 4 ಆಪ್ಷನ್ಸ್ ಇವೆ. ಈಗ ನಮ್ಮ ಒಂದು ಕೌಂಟ್ ಡೌನನ್ನು ಸ್ಟಾರ್ಟ್ ಮಾಡ್ತಾ ಇದ್ವಿ. ಓಕೆ ಮಕ್ಕಳೇ, ಬೇಗ ನಿಮ್ಮ ಆನ್ಸರ್ಗಳನ್ನು ಕಾಮೆಂಟಲ್ಲಿ ತಿಳಿಸಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಲೈಕ್ದಿಂದ ಇನ್ನಷ್ಟು ವೀಡಿಯೋಗಳನ್ನ ಮಾಡ್ತಕ್ಕಂಥ ಒಂದು ಮೋಟಿವೇಶನ್ ಕೂಡ ಬರ್ತಾ ಇದೆ. ಓಕೆ, ಸರಿ ಉತ್ತರನೂ ಕೂಡ ಕಾಮೆಂಟಲ್ಲಿ ಬರ್ತಾ ಇವೆ. ಓಕೆ, ನಾವೀಗ
ಓಕೆ, ನಿಮ್ಮ ಒಂದು ಸಮಯ ಮುಗೀತು. ಈಗ ನಮ್ಮ ಸಮಯ ಅನುಸರಣೆ ತೋರಿಸ್ತಕ್ಕಂಥ ಸಮಯ. ಸಿ ಎಕ್ಸಾಕ್ಟ್ಲಿ ರೈಟ್, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಮಹಾತ್ಮ ಫುಲೆ ಅವರು ವರ್ಗರಹಿತ ಸಮಾಜ ಮತ್ತು ಮಹಿಳೆಯರ ಅಭಿವೃದ್ಧಿಗಾಗಿ ಹೋರಾಟವನ್ನು ಮಾಡ್ತಿದ್ದರು. ಓಕೆ, ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸೊ ಕಂಗ್ರ್ಯಾಚುಲೇಷನ್ಸ್ ಯು. ಆ್ಯಂಡ್ ನೆಕ್ಸ್ಟ್ 4th ಕ್ವೆಶನ್ಗೆ ಹೋಗ್ತಾ ಇದ್ವಿ. ಮೂಕನಾಯಕ ಬಹಿಷ್ಕೃತ ಭಾರತ ಆ್ಯಂಡ್ ಸಮತಾ ವೇರ್ ಡ್ಯಾಶ್ ಡ್ಯಾಶ್. ಅಂದರೆ ಈ ಮೂಕನಾಯಕ ಬಹಿಷ್ಕೃತ ಭಾರತ ಮತ್ತು ಸಮತಾ ಅನ್ನೋದು ಏನು ಅಂತ ಕೇಳ್ತಾ ಇದೆ ಪ್ರಶ್ನೆ. ಆಪ್ಷನ್ಸ್ ನೋಡಿ. ಆಪ್ಷನ್ ಎ ವೈಸ್ ಮೇಲ್ಸ್, ಆಪ್ಷನ್ ಬಿ ನ್ಯೂಸ್ ಪೇಪರ್ಸ್, ಆಪ್ಷನ್ ಸಿ ಇನ್ಸ್ಟಿಟ್ಯೂಷನ್ಸ್, ಆಪ್ಷನ್ ಡಿ ಪೊಲಿಟಿಕಲ್ ಪಾರ್ಟೀಸ್. ಸೊ ಅವು ಮೂರು ಏನು ಅನ್ನೋದನ್ನು ನೀವು ಇಲ್ಲಿ ಕಾಮೆಂಟಲ್ಲಿ ತಿಳಿಸಿ. ನಿಮ್ಮ ಕೌಂಟ್ ಸ್ಟಾರ್ಟ್ ಆಗಿದೆ. ಈ ಸಮಯ ನಿಮಗೆ ಏನು ಕಾಣ್ತಾ ಇದೆ, ಸಮಯ ಮುಗಿದ್ರೊಳಗಾಗಿ ಕಾಮೆಂಟಲ್ಲಿ ಬೇಗ ಬೇಗ ನಿಮ್ಮ ಉತ್ತರಗಳು ಬರಲಿ. ಓಕೆ, ಟೈಮ್ ಬಂತು ಸಮೀಪ. 2 1 0. ಓಕೆ, ಟೈಮ್ ಓವರ್. ನೋಡೋಣ ಈಗ ಆನ್ಸರ್. ಎಸ್, ನ್ಯೂಸ್ ಪೇಪರ್, ಆಪ್ಷನ್ ಬಿ. ಅಂದರೆ ಮೂಕನಾಯಕ ಬಹಿಷ್ಕೃತ ಭಾರತ ಮತ್ತು ಸಮತಾ ಅಂತಕ್ಕಂಥದ್ದು ಅವು ವೃತ್ತಪತ್ರಿಕೆಗಳಾಗಿದ್ದವು. ಇವು ಅಂಬೇಡ್ಕರ್ ಅವರು ಸ್ಥಾಪನೆ ಮಾಡಿದಂಥ ನ್ಯೂಸ್ ಪೇಪರ್ಸ್. Let's see the next question, question number 5. Gandhiji termed the depressed classes as dash dash. ಅಂದರೆ ಗಾಂಧೀಜಿಯವರು ಈ ಹಿಂದುಳಿದ ಜನಾಂಗವನ್ನು ಏನಂತ ಕರಿತಾ ಇದ್ರು, ಏನಂತ ಹೆಸರಿಸಿದ್ರು ಅಂತ ಇದೆ. ಆಪ್ಷನ್ ಎ ಪುವರ್ ಪೀಪಲ್, ಆಪ್ಷನ್ ಬಿ ಡಿಪ್ರೆಸ್ಡ್ ಕ್ಲಾಸಸ್, ಆಪ್ಷನ್ ಸಿ ಹರಿಜನ, ಆಪ್ಷನ್ ಡಿ ಬ್ರದರ್ಸ್. ಸೊ ಇದು ಈಸಿ ಇದೆ ಪ್ರಶ್ನೆ, ತುಂಬ ಈಸಿಯಾಗಿದೆ, ನಿಮಗೆಲ್ಲ ಗೊತ್ತಿರಬಹುದು. ಗಾಂಧೀಜಿಯವರು ಈ ಹಿಂದುಳಿದ ಜನಾಂಗದ ಒಂದು ಜನರನ್ನು ಯಾವ ಒಂದು ಹೆಸರಿಂದ ಕರಿತಾ ಇದ್ರು ಅಂತ ನಿಮಗೆಲ್ಲ ಇತಿಹಾಸದಲ್ಲಿ ಓದಿರ್ತೀರ. ಸೊ ಈ ಒಂದು ಪಾಠದಲ್ಲಿ ಕೂಡ ಕಲ್ತ್ಕೊಂಡಿದ್ದೀರಾ. ನಿಮ್ಮ ಕೌಂಟ್ ಡೌನಿಗೆ ಓವರ್ ಆಗಿದೆ. ಲೆಟ್ಸ್ ಲುಕ್ ಎಟ್ ದಿ ಆನ್ಸರ್. ಎಸ್, ಎಕ್ಸಾಕ್ಟ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ದ್ಯಾಟ್ ಈಸ್ ಹರಿಜನ. ಅಂದರೆ ಗಾಂಧೀಜಿಯವರು ಈ ಹಿಂದುಳಿದ ಜನಾಂಗದವರನ್ನು ಹರಿಜನರು ಅಂತ ಕರೀತಾರೆ. ನೆಕ್ಸ್ಟ್ ಕ್ವೆಶನ್, ಕ್ವೆಶನ್ ನಂಬರ್ 6. Why did Nehru choose Dr. Ambedkar as first law minister of India? ಅಂದರೆ ನೆಹರು ಅವರು ಅಂಬೇಡ್ಕರ್ ಅವರನ್ನು ಪ್ರಥಮ ಕಾನೂನು ಸಚಿವರಾಗಿ ಯಾಕೆ ನೇಮಕ ಮಾಡಿದ್ರು ಅಂತ. ಓಕೆನಾ, ಈಗಾಗಲೇ ನಿಮ್ಮ ನೆಹರು ಅಂತ ಯಾರು ಗೊತ್ತಿದೆ, ನಮ್ಮ ದೇಶದ ಪ್ರಥಮ ಪ್ರಧಾನಿಗಳು. ಅವರು ಏನು ಮಾಡ್ತಾರೆ, ಅಂಬೇಡ್ಕರ್ ಅವರನ್ನು ನಮ್ಮ ದೇಶದ ಪ್ರಥಮ ಕಾನೂನು ಸಚಿವರಾಗಿ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಸೊ ಯಾವ ಉದ್ದೇಶದಿಂದ ಮಾಡ್ತಾರೆ ಅಂತಕ್ಕಂಥದ್ದು. ಆಪ್ಷನ್ ಎ ಹಿ ಹ್ಯಾಡ್ ಸ್ಕಿಲ್ಸ್ ಇನ್ ಲಾ ಆ್ಯಂಡ್ ಲೆಜಿಸ್ಲೇಷನ್. ಅವರಿಗೆ ಈ ಕಾನೂನು ಮತ್ತು ಶಾಸಕಾಂಗದ ಬಗ್ಗೆ ಒಂದು ಅರಿವನ್ನಾಯಿತು, ಜ್ಞಾನ ಇತ್ತು ಅಂತ. ಆಪ್ಷನ್ ಬಿ ಹಿಸ್ ವಿಷನ್ ಆಫ್ ಸೋಷಿಯಲ್ ಜಸ್ಟಿಸ್. ಅವರಿಗೆ ಸಾಮಾಜಿಕ ನ್ಯಾಯದ ಕುರಿತು ಪರಿಕಲ್ಪನೆ ಇತ್ತು ಅನ್ನೋದು. ಆಪ್ಷನ್ ಸಿ ಹಿ ಮೇಡ್ ಕ್ಯಾಂಪೇನ್ಸ್ ಅಗೇನೆಸ್ಟ್ ಸೋಷಿಯಲ್ ಇನ್ಜಸ್ಟಿಸ್. ಕ್ಯಾಂಪೇನ್ಸ್ ಅಂದ್ರೇನು, ಹೋರಾಟಗಳು. ಅವರು ಸಾಮಾಜಿಕ ಅನ್ಯಾಯದ ವಿರುದ್ಧ ಹೋರಾಟಗಳನ್ನ ಮಾಡಿದರು. ಆಪ್ಷನ್ ಡಿ ಆಲ್ ಆಫ್ ದ ಎಬೋವ್. ಈ ಮೇಲಿನ ಎಲ್ಲವೂ ಸರಿ ಅಂತ, ಅಂದರೆ ಎ ಬಿ ಸಿ ಎಲ್ಲವೂ ಸರಿ ಅಂತ. ಸೊ ನೋಡಿ ಯಾಕೆ ನೆಹರು ಅವರು ಅಂಬೇಡ್ಕರ್ ಅವ್ರನ್ನ ಪ್ರಥಮ ಕಾನೂನು ಸಚಿವರಾಗಿ ನೇಮಕ ಮಾಡಿದ್ರು ಅಂತ ನಿಮ್ಮ ಕೌಂಟ್ ಡೌನ್ ಸ್ಟಾರ್ಟ್ ಆಗ್ತಾ ಇದೆ. ಈಗ ಬೇಗ ಬೇಗ ನಿಮ್ಮ ಉತ್ತರಗಳನ್ನ ಕಾಮೆಂಟಲ್ಲಿ ತಿಳಿಸಿ. ನಿಮ್ಮ ಉತ್ತರಕ್ಕಾಗಿ ಕಾಯ್ತಾ ಇದ್ದೀನಿ. ಬೇಗ 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 ಎಸ್ ಉತ್ತರಗಳು ಹಾಗೆ ಬೇಗ ಫಾಸ್ಟಾಗಿ ಬರಬೇಕು ಉತ್ತರಗಳು. ಓಕೆ, ಲೆಟ್ಸ್ ಸಿ ಯುವರ್ ಕೌಂಟ್ ಡೌನ್ ಸ್ಟಾಪ್ ನೌ. ನೋಡೋಣ ಆನ್ಸರ್. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಆಲ್ ಆಫ್ ದಿ ಎಬೋವ್, ಎಲ್ಲವೂ ಸರಿ ಅಂತೆ. ಸೊ ನೆಹರು ಅವರು ಏನು ಮಾಡಿದರೆ, ಅಂಬೇಡ್ಕರ್ ಅವರ ಹತ್ರ ಒಂದು ಲಾ ಮತ್ತು ಲೆಜಿಸ್ಲೇಷನ್ ಬಗ್ಗೆ ಜ್ಞಾನ ಆಗಿರ್ಬೋದು, ಅವರ ಸಾಮಾಜಿಕ ಒಂದು ನ್ಯಾಯದ ಬಗ್ಗೆ ಅವರ ಪರಿಕಲ್ಪನೆ ಆಗಿರ್ಬೋದು, ಮತ್ತು ಸಾಮಾಜಿಕ ಅನ್ಯಾಯದ ವಿರುದ್ಧ ಮಾಡಿದಂಥ ಹೋರಾಟಗಳು, ಇವೆಲ್ಲವೂ ಕೂಡ ಈ ಮೂರು ಕೂಡ ಕಾರಣ ಆಗುತ್ತೆ. ಅಂದರೆ ಏನು ಕಾರಣ, ಬಿನೂ ಕಾರಣ ಮತ್ತು ಸಿನೂ ಕಾರಣ. ಎಲ್ಲವೂ ಸರಿ ಇದ್ದಾಗ ನಾವು ಎಲ್ಲವನ್ನು ಟಿಕ್ ಮಾಡಬಾರ್ದು, ಕೇವಲ ಆಪ್ಷನ್ ಡಿಯನ್ನು ಮಾತ್ರ ಟಿಕ್ ಮಾಡಬೇಕು. Okay, see the next question, question number 7. What was the opinion of Buddha regarding the caste divisions? ಅಂದರೆ ಈ ಜಾತಿ ಪದ್ಧತಿ ಬಗ್ಗೆ ಬುದ್ಧ ಅವರ ಅಭಿಪ್ರಾಯ ಏನಾಗಿತ್ತು ಅಂತ ಪ್ರಶ್ನೆ ಇದೆ. ಓಕೆನಾ, ಸೊ ಅಂದರೆ ಬುದ್ಧರ ಪ್ರಕಾರ ಜಾತಿಗಳು ಎಷ್ಟು ಅಂತ ನೋಡಿ. ಆಪ್ಷನ್ ಎ ದ ನೋಬೆಲ್ ಆ್ಯಂಡ್ ಇಗ್ನೋಬೆಲ್, ಶ್ರೇಷ್ಠ ಮತ್ತು ಕನಿಷ್ಠ. ಆಪ್ಷನ್ ಬಿ ಹೋಲ್ಸಮ್ ಆ್ಯಂಡ್ ಅನ್ಹೋಲ್ಸಮ್, ಪರಿಪೂರ್ಣ ಮತ್ತು ಅಪರಿಪೂರ್ಣ. ಆಪ್ಷನ್ ಸಿ ಸುಪೀರಿಯರ್ ಆ್ಯಂಡ್ ಇನ್ಫೀರಿಯರ್, ಶ್ರೇಷ್ಠ ಮತ್ತು ಕನಿಷ್ಠ. ಆಪ್ಷನ್ ಡಿ ಬೋತ್ ಎ ಆ್ಯಂಡ್ ಬಿ ಆರ್ ಕರೆಕ್ಟ್, ಏನು ಸರಿ ಬಿನೂ ಸರಿ ಅಂತ ಇದೆ. ಸೊ ನೋಡಿ, ಬುದ್ಧ ಅವರ ಪ್ರಕಾರ ಎಷ್ಟು ಪ್ರಕಾರದ ಜಾತಿಗಳಿದ್ದು, ಅವಕ್ಕೆ ಯಾವ ಯಾವ ಹೆಸರುಗಳನ್ನು ಕೊಟ್ಟಿದ್ದರು ಅಂತ ನಿಮ್ಗಾಗಲೇ ನಾನು ಪಾಠಗಳಲ್ಲಿ ಹೇಳಿದ್ದೆ. ಸೊ ನೋಡಿಲ್ಲ ಅಂದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬೈ ಕವಿರಾಜ್ ಸರ್ ಅಂತ ಸರ್ಚ್ ಮಾಡಿ ನಿಮ್ಗೆ ಸಮ್ರಿ ವಿಡಿಯೋನ ನೀವು ನೋಡ್ಬೋದು. ಸೊ ನಿಮ್ಮ ಕೌಂಟ್ ಡೌನ್ ಓವರ್ ಆಗಿದೆ ಮಕ್ಕಳೇ. ನಾವೀಗ ಸರಿಯಾದ ಉತ್ತರ ಯಾವುದು ಅಂತ ನೋಡ್ಕೊಂಡು ಬರೋಣ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್
ಡಿ ಬೋತ್ ಎ ಆ್ಯಂಡ್ ಬಿ ಆರ್ ಕರೆಕ್ಟ್. ಅಂದರೆ ಆಪ್ಷನ್ ಎನೂ ಕೂಡ ಸರಿ ಇದೆ, ಬಿನೂ ಸರಿ ಇದೆ ಅಂತ ಹೇಳ್ತಾ ಇದೆ. ಸೊ ಏನು ಸರಿ ಇದೆ, ಬಿನೂ ಸರಿ ಇದೆ ಅಂತ ನಾವು ಎರಡನ್ನು ಟಿಕ್ ಮಾಡಬಾರ್ದು, ಇಲ್ಲಿ ಡಿಯನ್ನು ಟಿಕ್ ಮಾಡಬೇಕು. ಅಂದರೆ ಬುದ್ಧರ ಪ್ರಕಾರ ಎರಡು ಜಾತಿಗಳು, ಒಂದು ನೋಬೆಲ್, ಇನ್ನೊಂದು ಇಗ್ನೋಬೆಲ್. ಅದನ್ನೇ ಅವರು ಇನ್ನೊಂದು ಹೆಸರಿಂದ ಕರೆದರು. ನೋಬೆಲನ್ನು ಹೋಲ್ಸಮ್ ಅಂತ ಕರೆದ್ರು, ಇಗ್ನೋಬೆಲನ್ನು ಅನ್ಹೋಲ್ಸಮ್ ಅಂತ ಕರೆದ್ರು. ಓಕೆನಾ. ಲೆಟ್ಸ್ ಸಿ ದ ನೆಕ್ಸ್ಟ್ ಕ್ವೆಶನ್. ಕ್ವೆಶನ್ ನಂಬರ್ 8. ವಾಟ್ ವಾಸ್ ದಿ ಒಪಿನಿಯನ್ ಆಫ್ ಅವ್ವೈ ರಿಗಾರ್ಡಿಂಗ್ ದಿ ಕಾಸ್ಟ್ ಡಿವಿಷನ್ಸ್? ಈ ಜಾತಿ ಪದ್ಧತಿ ಬಗ್ಗೆ ಅವ್ವೈಯವರ ಅಭಿಪ್ರಾಯ ಏನಾಗಿತ್ತು? ಈಗ ನಾವು ಬುದ್ಧವರ ಅಭಿಪ್ರಾಯ ನೋಡ್ಕೊಂಡಿವಿ. ಈಗ ಅವ್ವೈಯವರ ಪ್ರಕಾರ, ಅವ್ವೈಯವರು ತಮಿಳು ಪೊಯೆಟಸ್ ಅಂತ ತಮಗೆ ಗೊತ್ತಿದೆ. ಓಕೆನಾ. ಆಪ್ಷನ್ ಎ ದ ನೋಬೆಲ್ ಆ್ಯಂಡ್ ಇಗ್ನೋಬೆಲ್, ಆಪ್ಷನ್ ಬಿ ಸುಪೀರಿಯರ್ ಆ್ಯಂಡ್ ಇನ್ಫೀರಿಯರ್, ಆಪ್ಷನ್ ಸಿ ದ ಚಾರಿಟೇಬಲ್ ಆ್ಯಂಡ್ ಮೈಸರ್. ಚಾರಿಟೇಬಲ್ ಅಂದರೆ ದಾನಿಗಳು, ಮೈಸರ್ ಅಂದರೆ ಜಿಪುಣರು. ಆಪ್ಷನ್ ಡಿ ಬೋತ್ ಬಿ ಆ್ಯಂಡ್ ಸಿ ಆರ್ ಕರೆಕ್ಟ್. ಅಂದರೆ ಇಲ್ಲಿ ಬಿ ಉತ್ತರ ಕೂಡ ಸರಿ ಮತ್ತು ಸಿ ಉತ್ತರ ಕೂಡ ಸರಿ ಅಂತ ಅನಿಸಿದರೆ ನಾವು ಡಿ ಆಪ್ಷನನ್ನು ಟಿಕ್ ಮಾಡಬೇಕು. ಸೊ ನೋಡಿ, ನಿಮ್ಮ ಕಾಮೆಂಟಲ್ಲಿ ಈಗ ಉತ್ತರವನ್ನು ಕೊಡಿ. ನಿಮ್ಮ ಕೌಂಟ್ ಡೌನ್ ಪ್ರಾರಂಭ ಆಗಿದೆ. ಇಲ್ಲಿವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಪಕ್ಕದಲ್ಲಿರ್ತಕ್ಕಂಥ ರೆಡ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಇದರಿಂದ ನಿಮಗೆ ಡೈಲಿ ನೋಟ್ಸ್ಗಳು ಕೂಡ ಸಿಗುತ್ತೆ. ಓಕೆ, ನಮ್ಮ ಒಂದು ಸಮಯ ಮುಗಿದಿದೆ. ಈಗ ಇಲ್ಲಿ ಅವ್ವೈಯವರ ಪ್ರಕಾರ ಎಷ್ಟು ಜಾತಿ ಪದ್ಧತಿಗಳು ಅಂತ ನಾವು ನೋಡ್ತಾ ಇದ್ದೀವಿ. ಸರಿಯಾದ ಉತ್ತರ ಎಸ್, ವೆರಿ ಗುಡ್, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಬಿ ಮತ್ತು ಸಿ ಎರಡು ಕೂಡ ಸರಿ ಅಂತ. ಅಂದರೆ ಸುಪೀರಿಯರ್ ಮತ್ತು ಇನ್ಫೀರಿಯರ್, ಶ್ರೇಷ್ಠ ಮತ್ತು ಕನಿಷ್ಠ ಅನ್ನೋದು ಅದನ್ನೇ ಅವರು ಈ ಥರ ಕೂಡ ಕರಿತಾಯಿದ್ರು. ಶ್ರೇಷ್ಠರನ್ನು ಚಾರಿಟೇಬಲ್ ಅಂತ ಕರಿತಾಯಿದ್ರು, ಇನ್ಫೀರಿಯರ್ನ ಮೈಸರ್ ಅಂತ ಕರಿತಾಯಿದ್ರು. ಸೊ ಬಿನೂ ಕರೆಕ್ಟು, ಸಿನೂ ಕರೆಕ್ಟು. ಓಕೆ, ನಿಮ್ಮ ಡೌಟ್ಸ್ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಈಗ ಕ್ವೆಶನ್ ನಂಬರ್ 9. ವೈ ಡಿಡ್ ಬ್ರಿಟಿಷ್ ಇಂಪೋಸ್ಡ್ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ? ಇಲ್ಲಿ ಇಂಪೋಸ್ಡ್ ಅಂದ್ರೂ ಹೇರುವುದು, ಪಾಲಿಸಿ ಅಂದರೆ ನೀತಿ, ಡಿವೈಡ್ ಆ್ಯಂಡ್ ರೂಲ್ ಅಂದರೆ ಒಡೆದು ಆಳುವ ನೀತಿ. ಅಂದರೆ ಬ್ರಿಟಿಷರು ಒಡೆದು ಆಳುವ ನೀತಿಯನ್ನು ಯಾಕೆ ಭಾರತೀಯರ ಮೇಲೆ ಹೇರಿದ್ದರು ಅಂತ ಪ್ರಶ್ನೆ. ಆಪ್ಷನ್ ಎ ಟು ಸ್ಟ್ರೆಂಥೆನ್ ದೇರ್ ಕಂಟ್ರೋಲ್ ಓವರ್ ಇಂಡಿಯಾ, ಭಾರತದ ಮೇಲೆ ಆಧಿಪತ್ಯವನ್ನು ಸ್ಥಾಪನೆ ಮಾಡೋ ಸಲುವಾಗಿ ಅಂತ. ಆಪ್ಷನ್ ಬಿ ಟು ಸಪೋರ್ಟ್ ದಿ ಇಂಡಿಯನ್ಸ್, ಭಾರತೀಯರಿಗೆ ಸಹಾಯ ಮಾಡೋ ಸಲುವಾಗಿ. ಆಪ್ಷನ್ ಸಿ ಟು ಆಫರ್ ಗುಡ್ ಎಜುಕೇಷನ್, ಒಳ್ಳೆಯ ಶಿಕ್ಷಣವನ್ನು ನೀಡೋ ಸಲುವಾಗಿ. ಆಪ್ಷನ್ ಡಿ ಟು ಸಪೋರ್ಟ್ ಇಂಡಿಯನ್ ಸೋಲ್ಜರ್ಸ್, ಭಾರತೀಯ ಸೈನಿಕರನ್ನು ಸಪೋರ್ಟ್ ಮಾಡೋ ಸಲುವಾಗಿ. ನೋಡಿ ಯಾಕೆ ಬ್ರಿಟಿಷರು ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿಯನ್ನು ಜಾರಿಗೆ ತಂದರು ಅಂತ ನಿಮ್ಮ ಕೌಂಟ್ ಡೌನ್ ಪ್ರಾರಂಭ ಆಗಿದೆ ಮಕ್ಕಳೇ. ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಆಗಲೇ ಜಾಯ್ನ್ ಆಗಿದ್ದಾರೆ. ಸೊ ಥ್ಯಾಂಕ್ ಯು ಆಲ್. ಜೊತೆಗೆ ವಿಡಿಯೋ ನೋಡ್ತಾ ಲೈಕ್ ಕೂಡ ಮಾಡಿ. ಹಾಗೆ ನಿಮ್ಮ ಕಾಮೆಂಟಲ್ಲಿ ಸೂಕ್ತವಾದ ಆಪ್ಷನ್ಸನ್ನು ಮಾತ್ರ ಎಂಟ್ರಿ ಮಾಡಿ. ನಿಮ್ಮ ಟೈಮ್ ಈಗ ಎಂಡ್ ಆಗಿದೆ. ಓಕೆ, ನಾವೀಗ ಆನ್ಸರ್ ನೋಡೋಣ. ಆನ್ಸರ್ ಏನಿರ್ಬೋದು? ಎಸ್, ಆಪ್ಷನ್ ಎ ಟು ಸ್ಟ್ರೆಂಥೆನ್ ಬಲಪಡಿಸೋದು. ದೇರ್ ಕಂಟ್ರೋಲ್ ಓವರ್ ಇಂಡಿಯಾ, ಭಾರತದ ಮೇಲೆ ನಿಯಂತ್ರಣವನ್ನು ಸಾಧಿಸುವ ಸಲುವಾಗಿ ಅವರು ಏನು ಮಾಡ್ತಾರೆ? ಒಡೆದು ಆಳುವ ನೀತಿಯನ್ನು ಜಾರಿಗೆ ತರ್ತಾರೆ. ಮುಂದಿನ ಪ್ರಶ್ನೆ ಕ್ವೆಶ್ಚನ್ ನಂಬರ್ 10. ದೇ ಬ್ರಾಟ್ ಅ ವೆರಿಟೇಬಲ್ ರೆವಲ್ಯೂಷನ್ ಇನ್ ಸೋಷಿಯಲ್ ಥಾಟ್. ಹೂ ಆರ್ ದೇ? ಅವರು ಸಾಮಾಜಿಕ ಕ್ರಾಂತಿಯಲ್ಲಿ ಬದಲಾವಣೆಯನ್ನು ತಂದರು. ಸೊ ಇಲ್ಲಿ ಅವರು ಎಂದರೆ ಯಾರು ಅಂತ ಕೇಳ್ತಾ ಇದೆ. ದೇ ಅಂದರೆ ಯಾರು ಅಂತ ನೋಡಿ. ಆಪ್ಷನ್ ಎ ಡಾಕ್ಟರ್ ಅಂಬೇಡ್ಕರ್, ಆಪ್ಷನ್ ಬಿ ಮಹಾತ್ಮ ಗಾಂಧಿ, ಆಪ್ಷನ್ ಸಿ ಡಾಕ್ಟರ್ ಅಂಬೇಡ್ಕರ್ ಆ್ಯಂಡ್ ಗಾಂಧಿ, ಆಪ್ಷನ್ ಡಿ ನನ್ ಆಫ್ ದೀಸ್, ಯಾವುದೂ ಸರಿ ಇಲ್ಲ ಅಂತ. ಓಕೆ, ನಿಮ್ಮ ಆನ್ಸರ್ಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಮಕ್ಕಳೇ. ತುಂಬ ಆ್ಯಕ್ಟಿವ್ ಆಗಿ ಆನ್ಸರ್ಗಳನ್ನು ಮಾಡ್ತಿದ್ದಾರೆ. ಈಗಾಗಲೇ ಸಾಕಷ್ಟು ಉತ್ತರಗಳು ಕೂಡ ಸರಿಯಾಗಿ ಬರ್ತಾಯಿವೆ. ವೆರಿ ಗುಡ್, ಮಕ್ಕಳ ಒಂದು ಕ್ರಿಯೇಟಿವಿಟಿ ತುಂಬ ಆ್ಯಕ್ಟಿವ್ ಆಗಿದ್ದಾರೆ. ಓಕೆ, ಥ್ಯಾಂಕ್ ಯು. ನಾವೀಗ ಉತ್ತರ ನೋಡೋಣ. ಸರಿಯಾದ ಉತ್ತರ ಆಪ್ಷನ್ ಸಿ ಡಾಕ್ಟರ್ ಅಂಬೇಡ್ಕರ್ ಆ್ಯಂಡ್ ಗಾಂಧಿ. ಸೊ ಸಾಮಾಜಿಕ ಒಂದು ಯೋಚನೆಯಲ್ಲಿ ಕ್ರಾಂತಿಯನ್ನು ತಂದವರು ಯಾರು ಅಂದರೆ ಇಲ್ಲಿ ಅಂಬೇಡ್ಕರ್ ಮತ್ತು ಗಾಂಧೀಜಿ. ಆಪ್ಷನ್ ಎ ಬರೀ ಅಂಬೇಡ್ಕರ್ ಅಂತಿದೆ, ಸೊ ಅದು ಪರಿಪೂರ್ಣ ಅನಿಸೋದಿಲ್ಲ. ಆಪ್ಷನ್ ಬಿ ಕೇವಲ ಮಹಾತ್ಮ ಗಾಂಧೀಜಿ ಅಂತಿದೆ, ಸೊ ಅದು ಕೂಡ ಪರಿಪೂರ್ಣ ಆಗೋದಿಲ್ಲ. ಇಲ್ಲ, ಆಪ್ಷನ್ ಸಿ ಸರಿಯಾಗುತ್ತೆ. ಯಾಕಂದರೆ ಇಲ್ಲಿ ಇಬ್ಬರು ಕೂಡ ಸಾಮಾಜಿಕ ಕ್ರಾಂತಿಯಲ್ಲಿ ಹೋರಾಟವನ್ನು ಮಾಡಿದ್ರು ಅಂತ ನಮ್ಗೆ ಗೊತ್ತಿದೆ. ಓಕೆನಾ. ಕ್ವೆಶ್ಚನ್ ನಂಬರ್ 11. ಹೂ ಕಾಲ್ ಡಾಕ್ಟರ್ ಅಂಬೇಡ್ಕರ್ ಆ್ಯಸ್ ಅ ಸಿಂಬಲ್ ಆಫ್ ರಿವೋಲ್ಟ್? ರಿವೋಲ್ಟ್ ಅಂದರೆ ಕ್ರಾಂತಿ, ಸಿಂಬಲ್ ಅಂದರೆ ಪ್ರತೀಕ. ಸೊ ಅಂಬೇಡ್ಕರ್ ಅವರನ್ನು ಕ್ರಾಂತಿಯ ಪ್ರತೀಕ ಅಂತ ಯಾರು ಕರೆದ್ರು ಅಂತ ಇದೆ. ಆಪ್ಷನ್ ಎ ಜವಾಹರ್ಲಾಲ್ ನೆಹರು, ಆಪ್ಷನ್ ಬಿ ಮಹಾತ್ಮ ಗಾಂಧಿ, ಆಪ್ಷನ್ ಸಿ ಬುದ್ಧ, ಆಪ್ಷನ್ ಡಿ ಅವ್ವೈ. ಸೊ ಸರಿಯಾದ ಉತ್ತರವನ್ನು ಬೇಗ ತಿಳಿಸಿ. ತುಂಬ ಟೈಮ್ ಶಾರ್ಟ್ ಇದೆ. ಸೊ ಟೈಮ್ ಒಳಗಾಗಿ ನೀವು ಆನ್ಸರ್ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿದರೆ ಎಕ್ಸಾಮ್ಗಳಲ್ಲಿ ಕೂಡ ನಿಮಗೆ ಈಸಿಯಾಗಿ ಟೈಮ್ ಮ್ಯಾನೇಜ್ಮೆಂಟ್ ಆಗುತ್ತೆ.
ಓಕೆ, ಈಗ ನಾವು ಆನ್ಸರ್ ಕಡೆಗೆ ಹೋಗೋಣ. ಸರಿಯಾದ ಉತ್ತರ ಆಪ್ಷನ್ ಎ ಜವಾಹರ್ಲಾಲ್ ನೆಹರು. ಸೊ ಅಂಬೇಡ್ಕರ್ ಅವರನ್ನು ಕ್ರಾಂತಿಯ ಪ್ರತೀಕ ಅಂತ ಕರೆದವರು ನೆಹರೂರವರು. ಕ್ವಶನ್ ನಂಬರ್ 12, ಡಾಕ್ಟರ್ ಅಂಬೇಡ್ಕರ್ ರೇಸ್ಡ್ ಇಟ್ ಬ್ರಿಕ್ ಬೈ ಬ್ರಿಕ್. ವಾಟ್ ಈಸ್ ಬ್ರಿಕ್ ಬೈ ಬ್ರಿಕ್ ರೆಫರ್ಡ್? ಅಂಬೇಡ್ಕರ್ ಅವರು ಅದನ್ನು ಹಂತ ಹಂತವಾಗಿ ಬೆಳೆಸಿದ್ರು. ಸೊ ಇಲ್ಲಿ ಬ್ರಿಕ್ ಬೈ ಬ್ರಿಕ್ ಅಂದರೆ ಯಾವುದು ಅಂತ ಪ್ರಶ್ನೆ ಕೇಳ್ತಾ ಇದೆ. ಆಪ್ಷನ್ ಎ 3 pillars ಆಫ್ ದಿ ಸ್ಟೇಟ್, ರಾಜ್ಯದ 3 ಅಂಗಗಳು. ಆಪ್ಷನ್ ಬಿ 3 ನ್ಯೂಸ್ ಪೇಪರ್ಸ್. ಆಪ್ಷನ್ ಸಿ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳು. ಆಪ್ಷನ್ ಡಿ ಗ್ರಾಮರ್ ಆಫ್ ಅನಾರ್ಕಿ, ಅರಾಜಕತೆಯ ವ್ಯಾಕರಣ. ಸೊ ನೋಡಿ ಯಾವುದನ್ನು ನಾವು ಬ್ರಿಕ್ ಬೈ ಬ್ರಿಕ್ ಅಂತ ಕರಿತಾ ಇದ್ವಿ ಈ ಪಾಠದ ಪ್ರಕಾರ ಅಂತ ನಾವು ಹೇಳಬೇಕು. ಅಂಬೇಡ್ಕರ್ ಅವರು ಅದನ್ನು ಹಂತ ಹಂತವಾಗಿ ಬೆಳೆಸಿದ್ರು, ಬ್ರಿಕ್ ಬೈ ಬ್ರಿಕ್ ಬೆಳೆಸಿದ್ರು ಅಂತ ನಾವು ಕೇಳ್ತಾ ಇರ್ತೀವಿ ಈ ಪಾಠದಲ್ವಾ. ಸೊ ನಿಮ್ಮ ಕೌಂಟ್ ಡೌನ್ ಓವರ್ ಆಗಿದೆ. ಈಗ ಸರಿಯಾದ ಉತ್ತರ ನೋಡೋಣ. ಆಪ್ಷನ್ ಸಿ ಫಂಡಮೆಂಟಲ್ ರೈಟ್ಸ್. ಎಕ್ಸಾಕ್ಟ್ಲಿ, ವೆರಿ ಗುಡ್ ಸ್ಟೂಡೆಂಟ್ಸ್. ಇಲ್ಲಿ ಮೂಲಭೂತ ಹಕ್ಕುಗಳನ್ನು ಹಂತ ಹಂತವಾಗಿ ನಮ್ಮ ದೇಶದ ಸಂವಿಧಾನದಲ್ಲಿ ಬೆಳೆಸಿದ್ದನ್ನು ನಾವು ಬ್ರಿಕ್ ಬೈ ಬ್ರಿಕ್ ಅಂತ ರೆಫರ್ ಮಾಡ್ತೀವಿ. ಮುಂದಿನ ಪ್ರಶ್ನೆ 13, ಹೂ ವೇರ್ ದ ಅದರ್ ನೋಟೇಬಲ್ ಮೆಂಬರ್ಸ್ ಆಫ್ ದಿ ಡ್ರಾಫ್ಟಿಂಗ್ ಕಮಿಟಿ? ಕರಡು ರಚನಾ ಸಮಿತಿಯ ಇತರ ಸದಸ್ಯರು ಯಾರು ಅಂತ. ಆಪ್ಷನ್ ಎ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್. ಆಪ್ಷನ್ ಬಿ KM ಮುನ್ಸಿ. ಆಪ್ಷನ್ ಸಿ ಗೋಪಾಲಸ್ವಾಮಿ ಅಯ್ಯಂಗಾರ್. ಆಪ್ಷನ್ ಡಿ ಆಲ್ ಆಫ್ ದೆಮ್. ಆಲ್ ಆಫ್ ದೆಮ್ ಅಂದರೆ ಎಲ್ಲರೂ ಅಂತ. ಅಂದರೆ ಏನು ಸರಿ, ಬಿನೂ ಸರಿ, ಸಿನೂ ಸರಿ ಅನಿಸಿದಾಗ ನಾವು ಡಿಯನ್ನು ಟಿಕ್ ಮಾಡಬೇಕು. ನಿಮ್ಮ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಮಕ್ಕಳೇ. ನಿಮ್ಮ ಆನ್ಸರ್ಗಳಿಗಾಗಿ ವೇಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು, ಡ್ರಾಫ್ಟಿಂಗ್ ಕಮಿಟಿಯಲ್ಲಿ ಅಂಬೇಡ್ಕರ್ ಅವರನ್ನು ಬಿಟ್ಟರೆ ಮತ್ತೆ ಯಾರು ಸದಸ್ಯರಿದ್ದರು ಅಂತ ಪ್ರಶ್ನೆ ಕೇಳ್ತಾ ಇದೆ. ಓಕೆ, ಕೌಂಟ್ ಡೌನ್ ಓವರ್ ಆಗಿದೆ. ಉತ್ತರ ನೋಡ್ತಾ ಇದ್ದೀವಿ. ಆಪ್ಷನ್ ಡಿ ಆಲ್ ಆಫ್ ದೆಮ್. ಅಂದರೆ ಈ ಕರಡು ರಚನಾ ಸಮಿತಿಯಲ್ಲಿ ಇವರು ಕೂಡ ಇದ್ದರು, ಎಲ್ಲರೂ ಇದ್ದರು ಅಂತ. ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಇದ್ದರು, KM ಮುನ್ಸಿ ಇದ್ದರು, ಗೋಪಾಲಸ್ವಾಮಿ ಅಯ್ಯಂಗಾರ್ ಅವರು ಇದ್ದರು ಅಂತ ಹೇಳ್ತಾ ಇದೆ. ಕ್ವಶನ್ ನಂಬರ್ 14, ಡಾಕ್ಟರ್ ಅಂಬೇಡ್ಕರ್ ಹ್ಯಾಡ್ ಅ ರೇಯರ್ ಗಿಫ್ಟ್. ಅಂಬೇಡ್ಕರ್ ಅವರು ಒಂದು ವಿಶೇಷವಾದ ಗುಣಲಕ್ಷಣವನ್ನು ಹೊಂದಿದ್ದರು. ವಾಟ್ ವೇರ್ ದೇ? ಆ ಒಂದು ವಿಶೇಷವಾದ ಗುಣಲಕ್ಷಣಗಳು ಯಾವುದು ಅಂತ. ಆಪ್ಷನ್ ಎ ಟ್ಯಾಕ್ಟ್ಫುಲ್ನೆಸ್, ಅಂದರೆ ಮಾತಿನ ಚಾತುರ್ಯತೆ. ಆಪ್ಷನ್ ಬಿ ಫ್ರ್ಯಾಂಕ್ನೆಸ್, ತುಂಬ ಸರಳವಾಗಿ ಇರ್ತಿದ್ದರು. ಆಪ್ಷನ್ ಸಿ ಅಟ್ಮೋಸ್ಟ್ ಪೇಷನ್ಸ್, ಅಗಾಧವಾದ ತಾಳ್ಮೆ ಶಕ್ತಿಯನ್ನು ಹೊಂದಿದ್ದರು. ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್, ಮೇಲಿನ ಎಲ್ಲವೂ ಸರಿ ಅಂತ. ಓಕೆ, ತುಂಬ ಈಸಿಯಾದ ಪ್ರಶ್ನೆ ಇದೆ, ತುಂಬ ಇಂಪಾರ್ಟೆಂಟ್ ಕೂಡ. ಅಂಬೇಡ್ಕರ್ ಅವರು ಹೊಂದಿದಂಥ ವಿಶೇಷವಾದ ಒಂದು ಗಿಫ್ಟ್ಗಳು, ಕೊಡುಗೆಗಳು ಅಥವಾ ಅವರ ವಿಶೇಷವಾದ ಗುಣಲಕ್ಷಣ ಯಾವುದು ಅಂತ ಪ್ರಶ್ನೆ ಕೇಳ್ತಾ ಇದೆ. ಉತ್ತರ ನೋಡ್ಕೊಂಡು ಬರೋಣ. ಈಗ ಸರಿಯಾದ ಉತ್ತರ ಆಪ್ಷನ್ ಡಿ ಆಲ್ ಆಫ್ ದ ಅಬೌವ್. ಅಂದರೆ ಅಂಬೇಡ್ಕರ್ ಅವರಲ್ಲಿ ಈ 3 ಗುಣಗಳಿದ್ದು. ಅಂದರೆ ಮಾತಿನ ಚಾತುರ್ಯತೆ ಇತ್ತು, ಸರಳವಾಗಿರ್ತಿದ್ರು, ಜೊತೆಗೆ ಅಗಾಧವಾದ ತಾಳ್ಮೆ ಶಕ್ತಿ ಇತ್ತು ಅಂತ ಗೊತ್ತಾಗ್ತಿದ್ದೆ. ಕ್ವಶನ್ 15, ವಾಟ್ ಆರ್ ದಿ 3 pillars ಆಫ್ ದಿ ಸ್ಟೇಟ್? ರಾಜ್ಯದ 3 ಅಂಗಗಳು ಯಾವುವು ಅಂತ ನಿಮಗಾಗಲೇ ಗೊತ್ತಿದೆ. ತುಂಬ ಈಸಿಯಾದ ಪ್ರಶ್ನೆ, ತುಂಬ ಇಂಪಾರ್ಟೆಂಟ್ ಕೂಡ. ಆಪ್ಷನ್ ಎ ದ ಲೆಜಿಸ್ಲೇಚರ್, ಅಂದರೆ ಶಾಸಕಾಂಗ. ಆಪ್ಷನ್ ಬಿ ದ ಎಕ್ಸಿಕ್ಯೂಟಿವ್, ಕಾರ್ಯಾಂಗ. ಆಪ್ಷನ್ ಸಿ ದ ಜುಡಿಷಿಯರಿ, ನ್ಯಾಯಾಂಗ. ಆಪ್ಷನ್ ಡಿ ಆಲ್ ಆಫ್ ದ ಅಬೌವ್, ಮೇಲಿನ ಎಲ್ಲವೂ ಸರಿ ಅಂತ ಬರ್ತಾ ಇದೆ. ನೋಡಿ, ದ ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ, ಆಲ್ ಆಫ್ ದೆಮ್ ಅಂತ ಬರ್ತಾ ಇದೆ. ರಾಜ್ಯದ 3 ಅಂಗಗಳು ಅಥವಾ 3 ಸ್ತಂಭಗಳು ಯಾವುವು ಅಂತ. ಓಕೆ, ನಿಮ್ಮ ಕೌಂಟ್ ಡೌನ್ ಮುಗ್ತಾ ಇದೆ. ಓಕೆ, ವೆರಿ ಗುಡ್ ಸ್ಟೂಡೆಂಟ್ಸ್, ತುಂಬ ಚೆನ್ನಾಗಿ ಆನ್ಸರನ್ನು ಕೊಡ್ತಾ ಇದ್ದೀರಾ. ಮ್ಯಾಕ್ಸಿಮಮ್ ಎಲ್ಲರೂ ಸರಿ ಉತ್ತರವನ್ನು ಕೊಡ್ತಾ ಇದ್ದೀರಾ. ಒಂದು ಸಲ ಆನ್ಸರನ್ನು ಚೆಕ್ ಮಾಡ್ಕೊಳ್ಳಿ. ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್, ಎಲ್ಲವೂ ಸರಿ ಅಂತ. ರಾಜ್ಯದ 3 ಅಂಗಗಳಂದರೆ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ. ಕ್ವಶನ್ ನಂಬರ್ 16, ಡಾಕ್ಟರ್ ಅಂಬೇಡ್ಕರ್ ವಾಸ್ ಅ ವೊರಾಸಿಯಸ್ ರೀಡರ್. ವಾಟ್ ಡು ಯು ಮೀನ್ ಬೈ ವೊರಾಸಿಯಸ್? ಅಂಬೇಡ್ಕರ್ ಅವರು ನಮಗೆ ಗೊತ್ತಾಗ್ತಾಯಿದೆ ನಿರಂತರ ಓದುಗರಾಗಿದ್ದರು ಅಂತ. ಅವರು ಓದೋದ್ರ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ ಇದೆ. ಈ ಒಂದು ಸೆಂಟೆನ್ಸಲ್ಲಿ ವೊರಾಸಿಯಸ್ ಅಂತಕ್ಕಂಥ ಪದದ ಅರ್ಥ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ವೆರಿ ಈಗರ್ ಫಾರ್ ನಾಲೆಜ್, ಜ್ಞಾನದ ಕುತೂಹಲ. ಆಪ್ಷನ್ ಬಿ ಮೇಕ್ ಸಮಥಿಂಗ್ ಬೆಟರ್. ಆಪ್ಷನ್ ಸಿ ಇನ್ಸ್ಯಾಟಿಯೇಬಲ್, ತೃಪ್ತಿಪಡಿಸಲಾಗದ. ಆಪ್ಷನ್ ಡಿ ನೆವರ್ ಗಿವ್ ಅಪ್ ಅಂತ ಇದೆ. ಸೊ ನೋಡಿ, ವೊರಾಸಿಯಸ್ ಅಂತ ಈಗಾಗಲೇ ನಿಮ್ಗೆ ತುಂಬ ಬಾರಿ ಎಕ್ಸಾಮ್ಗಳಲ್ಲಿ ಬಂದಿತ್ತು ಕೂಡ ಪ್ರಶ್ನೆ. ನಿಮ್ಮ ಎಕ್ಸಾಮ್ ಪಾಠದ ಪ್ರಾರಂಭದಲ್ಲಿ ಕೂಡ ಒಂದು ವರ್ಡ್ ಬರ್ತಾ ಇದೆ. ಅಂಬೇಡ್ಕರ್ ವಾಸ್ ಎ ವೊರಾಸಿಯಸ್ ರೀಡರ್ ಅಂತಕ್ಕಂಥದ್ದು ಮೊದಲನೇ ಪ್ಯಾರಾಗ್ರಾಫಲ್ಲಿ ನೋಡ್ತಾ ಇದ್ದೀವಿ. ಓಕೆ, ಕೌಂಟ್ ಡೌನ್ ಹೊರಗಿದೆ. ಸರಿಯಾದ ಉತ್ತರ ಆಪ್ಷನ್ ಎ ವೆರಿ ಈಗರ್ ಫಾರ್ ನಾಲೆಜ್.
ವೊರಾಸಿಸ್ ಅಂದರೆ ಜ್ಞಾನದ ಕುತೂಹಲ, ಇನ್ನೂ ಓದಬೇಕು, ಇನ್ನೂ ತಿಳ್ಕೋಬೇಕು ಅಂತ ಅಂಬೇಡ್ಕರ್ ಅವರಿಗೆ ಒಂದು ದಾಹ ಇತ್ತು ಅಂತ ಇಲ್ಲಿ ಗೊತ್ತಾಗ್ತಿದೆ. ಕ್ವೆಶ್ಚನ್ ನಂಬರ್ 17, ವಾಟ್ ಈಸ್ ಡಾಕ್ಟರ್ ಅಂಬೇಡ್ಕರ್ ಕನ್ಸಿಡರ್ಡ್ ಆ್ಯಸ್ ಗ್ರಾಮರ್ ಆಫ್ ಅನಾರ್ಕಿ? ಅನಾರ್ಕಿ ಅಂದರೆ ಅರಾಜಕತೆ. ಸೊ ಅಂಬೇಡ್ಕರ್ ಅವರು ಯಾವುದನ್ನು ಅರಾಜಕತೆಯ ವ್ಯಾಕರಣ ಅಂತ ಕರೆದರು? ಆಪ್ಷನ್ ಎ ಸಿವಿಲ್ ಡಿಸೊಬಿಡಿಯನ್ಸ್, ಸಾಮಾಜಿಕ ಅವಿಧೇಯತೆ. ಆಪ್ಷನ್ ಬಿ ನಾನ್ ಕೋಆಪರೇಷನ್ ಅಂದರೆ ಅಸಹಕಾರ. ಆಪ್ಷನ್ ಸಿ ಸತ್ಯಾಗ್ರಹ ಅಂದರೆ ಸ್ಟ್ರೈಕ್ ಮಾಡೋದು. ಆಪ್ಷನ್ ಡಿ ಆಲ್ ಆಫ್ ದಿ ಅಬೋವ್, ಎಲ್ಲವೂ ಸರಿ ಅಂತ. ಅಂದರೆ ಎ ಬಿ ಸಿ ಮೂರು ಸರಿ ಅನಿಸಿದಾಗ ನಾವು ಡಿಯನ್ನು ಟಿಕ್ ಮಾಡಬೇಕು. ನಿಮ್ಮ ಕೌಂಟನ್ನು ಬರ್ತಾ ಇದೆ ಮಕ್ಕಳೇ, ಬೇಗ 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 ಫಾಸ್ಟಾಗಿ ಆನ್ಸರ್ಗಳನ್ನು ಕೊಡಿ, ಜೊತೆಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಎಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಕೂಡ ಶೇರ್ ಮಾಡ್ಕೋತಾ ಇರಿ. ನಿಮ್ಮ ಸಮಯ ಆ್ಯಂಡ್ ನಾವು ಓಕೆ, ಸಿ ದ ಆಪ್ಷನ್ ಡಿ ಆಲ್ ಆಫ್ ದ ಅಬೌವ್, ಎಲ್ಲವೂ ಸರಿ ಅಂತ. ಅಂದರೆ ಅಂಬೇಡ್ಕರ್ ಅವರು ಯಾವುದನ್ನು ಅರಾಜಕತೆಯ ವ್ಯಾಕರಣ ಅಂತ ಕರೆದಂದರೆ ಸಿವಿಲ್ ಡಿಸೊಬಿಡಿಯನ್ಸ್, ನಾನ್ ಕೋಆಪರೇಷನ್ ಆ್ಯಂಡ್ ಸತ್ಯಾಗ್ರಹ ಮೂರನ್ನು ಕೂಡ ಅವರು ಕರೆದರು. ಓಕೆ, ವಿ ವಿಲ್ ಮೂವ್ ಟು ದಿ ನೆಕ್ಸ್ಟ್ ಕ್ವೆಶನ್ 18. ಹೌ ಡಿಡ್ ಡಾಕ್ಟರ್ ಅಂಬೇಡ್ಕರ್ ಆ್ಯಂಡ್ ಮಹಾತ್ಮ ಗಾಂಧಿ ಟ್ರೈ ಟು ವೈಪ್ ಔಟ್ ಕಾಸ್ಟ್ ಡಿಸ್ಕ್ರಿಮಿನೇಷನ್ ಫ್ರಾಮ್ ಇಂಡಿಯಾ? ಇಲ್ಲಿ ವೈಪೌಟ್ ಅಂದ್ರೇನು? ಅಳಿಸಿ ಹಾಕು, ಕಿತ್ತಿ ಹಾಕು. ಡಿಸ್ಕ್ರಿಮಿನೇಷನ್ ಅಂದರೆ ಭೇದ ಭಾವ. ಅಂದರೆ ಅಂಬೇಡ್ಕರ್ ಅವರು ಮತ್ತು ಮಹಾತ್ಮ ಗಾಂಧೀಜಿಯವರು ಭಾರತದಲ್ಲಿರ್ತಕ್ಕಂಥ ಜಾತಿ ಪದ್ಧತಿಯನ್ನು ಅಳಿಸಿ ಹಾಕಲು ಹೇಗೆ ಪ್ರಯತ್ನ ಮಾಡಿದ್ರು ಅಂತ ತುಂಬ ಇಂಪಾರ್ಟೆಂಟ್ ಆದ ಪ್ರಶ್ನೆ ಇದೆ. ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಅಂತ ಇದು ನಾವು ಹೇಳ್ತಾ ಇದ್ದೀವಿ. ಆಪ್ಷನ್ ಎ ಬೈ ರಿಮೈಂಡಿಂಗ್ ದೇರ್ ಹಿಸ್ಟ್ರಿ, ಅವರ ಇತಿಹಾಸವನ್ನು ನೆನಪಿಸುವ ಮೂಲಕ. ಆಪ್ಷನ್ ಬಿ ಬೈ ರಿಮೈಂಡಿಂಗ್ ರೈಟ್ಸ್ ಆ್ಯಂಡ್ ಡ್ಯೂಟೀಸ್, ಅವರ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ನೆನಪಿಸುವ ಮೂಲಕ. ಆಪ್ಷನ್ ಸಿ ಬೈ ರಿಮೈಂಡಿಂಗ್ ಹ್ಯೂಮನ್ ವ್ಯಾಲ್ಯೂಸ್, ಮಾನವೀಯ ಮೌಲ್ಯಗಳನ್ನು ನೆನಪಿಸುವ ಮೂಲಕ. ಆಪ್ಷನ್ ಡಿ ಬೈ ರಿಮೈಂಡಿಂಗ್ ಎಜುಕೇಷನ್, ಶಿಕ್ಷಣವನ್ನು ನೆನಪಿಸುವ ಮೂಲಕ. ಸೊ ಇಲ್ಲಿ ಅಂಬೇಡ್ಕರರು ಮತ್ತು ಗಾಂಧೀಜಿಯವರು ಜಾತಿ ಪದ್ಧತಿಯನ್ನು ಹೇಗೆ ಅಳಿಸಿ ಹಾಕ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು ಅಂತ ಇದೆ. ನಿಮ್ಮ ಕೌಂಟ್ ಡೌನ್ ಪ್ರಾರಂಭ ಆಗಿದೆ ಮಕ್ಕಳೇ, ಬೇಗ ಬೇಗ ಉತ್ತರಗಳಿಗಾಗಿ ವೇಟ್ ಮಾಡಿ. ಓಕೆ, ಈಗ ಸರಿ ಉತ್ತರ ಬರ್ತಾ ಇದೆ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಬೈ ರಿಮೈಂಡಿಂಗ್ ರೈಟ್ಸ್ ಆ್ಯಂಡ್ ಡ್ಯೂಟೀಸ್, ಅಂದರೆ ಹಕ್ಕುಗಳು ಮತ್ತು ಕರ್ತವ್ಯಗಳ ಬಗ್ಗೆ ಹೇಳೋ ಮೂಲಕ ಅವರು ಜಾತಿ ಪದ್ಧತಿಯನ್ನು ಅಳಿಸಿ ಹಾಕ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಇನ್ನೂ 2 ಕ್ವೆಶನ್ ಇವೆ. ಸೊ ನಿಮ್ಮ ಎಲ್ಲ ಸರಿ ಉತ್ತರಗಳು ಮತ್ತು ಎಷ್ಟು ತಪ್ಪು ಉತ್ತರವನ್ನು ಕೊಟ್ಟಿದ್ದೀರಿ ಅಂತಕ್ಕಂಥ ನೋಟ್ ಮಾಡ್ಕೊಳ್ಳಿ. ಕ್ವಿಜ್ ಮುಗಿದ ನಂತರ ನಿಮ್ಮ ಸ್ಕೋರನ್ನು ತಿಳಿಸಿ, ಜೊತೆಗೆ ಇಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಪ್ರಶ್ನೆಗಳು ಹಾಗೂ ಆಪ್ಷನ್ಸ್ಗಳನ್ನು ನೀಟಾಗಿ ಬರ್ಕೊಂಡು ಎಕ್ಸಾಮ್ಗೆ ನೋಟ್ಸ್ ಮಾಡಿ ಇಟ್ಕೊಳ್ಳಿ, ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಕ್ವೆಶನ್ ನಂಬರ್ 19. ಬ್ರಿಟಿಷ್ ಟ್ರೈಡ್ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಟು ಸ್ಟ್ರೆಂಥೆನ್ ದೇರ್ ಹಗಿಮೋನಿ ಓವರ್ ಇಂಡಿಯಾ. ವಾಟ್ ಡು ಯು ಮೀನ್ ಬೈ ಹಗಿಮೋನಿ ಹಿಯರ್? ಅಂದರೆ ಇಲ್ಲಿ ಬ್ರಿಟಿಷರು ಒಡೆದು ಆಳುವ ನೀತಿಯನ್ನು ಭಾರತೀಯರ ಮೇಲೆ ಹೇರಿದ್ರು. ಸೊ ಇಲ್ಲಿ ಹಗಿಮೋನಿ ಅಂತ ಬರ್ತಾ ಇದೆ, ಸ್ಟ್ರೆಂಥೆನ್ ದೇರ್ ಹಗಿಮೋನಿ. ಸೊ ವಾಟ್ ಡು ಯು ಮೀನ್ ಬೈ, ಇಲ್ಲಿ ಮೀನಿಂಗ್ ಏನು ಕೇಳ್ತಾ ಇದೆ ನೋಡೋಣ. ಆಪ್ಷನ್ ಎ ಕಂಟ್ರೋಲ್, ನಿಯಂತ್ರಣ. ಆಪ್ಷನ್ ಬಿ ಫ್ರೀಡಮ್. ಆಪ್ಷನ್ ಸಿ ಎನಿಮಿಟಿ ಅಂದರೆ ವೈರತ್ವ. ಆಪ್ಷನ್ ಡಿ ಆಪ್ರೆಸಿವ್ ರೂಲ್, ದಬ್ಬಾಳಿಕೆ. ನೋಡಿ ಇಲ್ಲಿ ಹಗಿಮೋನಿ ಅಂತಕ್ಕಂಥ ಪದದ ಅರ್ಥ ಏನು ಅಂತ ತುಂಬ ಇಂಪಾರ್ಟೆಂಟ್ ಆದ ವರ್ಡ್ ಇದು. ಭಾಳಷ್ಟು ಎಕ್ಸಾಮ್ಗಳಲ್ಲಿ ಕೂಡ ಪ್ರೀವಿಯಸ್ ಇಯರ್ ಎಕ್ಸಾಮ್ಗಳಲ್ಲಿ ಕೇಳಿದಂಥದ್ದು ನಾವು ನೋಡ್ತಾ ಇರ್ತೀವಿ. ಎಕ್ಸ್ಟ್ರಾಕ್ಟ್ ಪ್ರಶ್ನೆಗಳು ಬಂದಿತ್ತು ಈ ಪ್ರಶ್ನೆಗಳು. ಓಕೆ, ನಿಮ್ಮ ಕೌಂಟನ್ನು ಓವರ್ ಆಗ್ತಿದೆ ಮಕ್ಕಳೇ, ಬೇಗ 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 ಸರಿಯಾದ ಉತ್ತರವನ್ನು ಕೊಡಿ. ನಾವು ಈಗ ಉತ್ತರ ಕಡೆಗೆ ಹೋಗೋಣ. ಸರಿಯಾದ ಉತ್ತರ ಆಪ್ಷನ್ ಎ ಕಂಟ್ರೋಲ್. ಹಗಿಮೋನಿ ಮೀನ್ಸ್ ಕಂಟ್ರೋಲ್ ಅಂತ, ಅಂದರೆ ನಿಯಂತ್ರಣವನ್ನು ಮಾಡೋದು. ಭಾರತೀಯರ ಮೇಲೆ ನಿಯಂತ್ರಣವನ್ನು ಹೇರೋ ಸಲುವಾಗಿ ಅವರು ಈ ಥರದ ಪ್ರಯತ್ನಗಳನ್ನು ಮಾಡ್ತಾಯಿದ್ರು ಅಂತ ನಮಗೆ ಗೊತ್ತಾಗುತ್ತೆ. ಸೊ ನಾವೀಗ ಕೊನೆಯ ಪ್ರಶ್ನೆಗೆ ಬರ್ತಾ ಇದ್ವಿ. ಕ್ವೆಶನ್ ನಂಬರ್ 20. ಕಾನ್ಸ್ಟಿಟ್ಯೂಷನ್ ಈಸ್ ಅ ಡ್ಯಾಶ್ ಡ್ಯಾಶ್ ಡಾಕ್ಯುಮೆಂಟ್ ವಿಚ್ ಡಿಫೈನ್ಸ್ ಪವರ್ ಆ್ಯಂಡ್ ಪೊಸಿಷನ್. ಓಕೆ, ಇಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗೋದಿಲ್ಲ. ಇಲ್ಲಿ ನಿಮ್ಗೆ ಗೊತ್ತಾಗ್ತಿದೆ, ಡಾಕ್ಯುಮೆಂಟ್ ಅಂದರೆ ದಾಖಲೆ, ಡಿಫೈನ್ಸ್ ಅಂದರೆ ಅರ್ಥೈಸೋದು, ಪವರ್ ಅಂದರೆ ಅಧಿಕಾರ, ಪೊಸಿಷನ್ ಅಂದರೆ ಅಂತಸ್ತು. ಸೊ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಟೈಪ್ ಇದೆ. ಆಪ್ಷನ್ ನೋಡಿ. ಆಪ್ಷನ್ ಎ ಫಂಡಮೆಂಟಲ್, ಮೂಲಭೂತ. ಆಪ್ಷನ್ ಬಿ ಸೆಕೆಂಡರಿ. ಆಪ್ಷನ್ ಸಿ ಅನ್ಪ್ರೂವನ್ ಅಂದರೆ ಪ್ರೂವ್ ಆಗದೇ ಇರ್ತಕ್ಕಂಥದ್ದು. ಆಪ್ಷನ್ ಡಿ ಯೂಸ್ಫುಲ್ ಅಂತ ಇದೆ. ಸೊ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಯಾವುದು ಉತ್ತರವನ್ನು ಕೊಡ್ತೀರಾ ಅಂತಕ್ಕಂಥದ್ದು ಈಗ ನೋಡ್ಕೊಳ್ತಾ ಇರಿ. ಕಾನ್ಸ್ಟಿಟ್ಯೂಷನ್ ಈಸ್ ಅ ಡ್ಯಾಶ್ ಡ್ಯಾಶ್ ಡಾಕ್ಯುಮೆಂಟ್ ವಿಚ್ ಡಿಫೈನ್ಸ್ ಪವರ್ ಆ್ಯಂಡ್ ಪೊಸಿಷನ್. ಓಕೆ, ಉತ್ತರಗಳು ಸರಿಯಾಗಿ ಬರ್ತಾಯಿವೆ. ಥ್ಯಾಂಕ್ ಯು. ನಾವೀಗ ಕೌಂಟರ್ ಓವರ್ ಆಗಿದೆ ಮಕ್ಕಳೇ, ನಾವೀಗ ಸಮಯದ ಕಡೆಗೆ ಹೋಗ್ತಾ ಇದ್ದೀವಿ. ಆನ್ಸರ್ ಯಾವುದು ಅಂತ ನೋಡೋಣ.
ಕ್ವಿಜ್ ಮುಗಿದ ನಂತರ ನಿಮ್ಮ ಸ್ಕೋರನ್ನು ಕಾಮೆಂಟಲ್ಲಿ ತಿಳಿಸಿ. ಸರಿಯಾದ ಉತ್ತರ ಎಸ್, ಆಪ್ಷನ್ ಎ ಫಂಡಮೆಂಟಲ್. ಕಾನ್ಸ್ಟಿಟ್ಯೂಷನ್ ಇಸ್ ಎ ಫಂಡಮೆಂಟಲ್ ಡಾಕ್ಯುಮೆಂಟ್. ಸಂವಿಧಾನ ಅನ್ನೋದು ಒಂದು ಮೂಲಭೂತ ದಾಖಲೆ ಅಂತಕ್ಕಂಥದ್ದು. ಸೊ ಇಲ್ಲಿ ಆಪ್ಷನ್ ಎ ಸರಿಯಾದ ಉತ್ತರ. ಇಲ್ಲಿವರೆಗೆ ನೀವು ಕ್ವಿಝಲ್ಲಿ ತುಂಬ ಆ್ಯಕ್ಟಿವಾಗಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ. ಸೊ ಥ್ಯಾಂಕ್ ಯು ಆಲ್. ಮತ್ತು ಈ ವಿಡಿಯೋನ ಎಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಕೂಡ ಶೇರ್ ಮಾಡ್ಕೋತಾ ಇರಿ. ಜೊತೆಗೆ ಇಲ್ಲಿವರೆಗೆ ನಾನು ಮಾಡಿದಂಥ ಒಂದು ಸುಮಾರು 16-17 ಒಂದು ಕ್ವಿಜ್ ವಿಡಿಯೋಗಳಿವೆ. ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಕೊಡ್ತೀನಿ. ಸೊ ಅವಾಗ ನೋಡ್ಬೋದು. ಜೊತೆಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಕೊಡ್ತೀನಿ, ಅಲ್ಲಿ ಜಾಯ್ನ್ ಆಗಿ. ಅದರ ಮೂಲಕ ನೀವು ನಾನು ಪ್ರತಿದಿನ ಮಾಡ್ತಕ್ಕಂಥ ಲೈವ್ ವಿಡಿಯೋಗಳ ನೋಟಿಸನ್ನು ಕೂಡ ಪಡ್ಕೋಬೋದು, ಜೊತೆಗೆ ನೋಟ್ಸ್ಗಳನ್ನು ಕೂಡ ಪಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. If you like the video, subscribe to our channel to get more videos. Thank you all.